ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ತಾಳಿನ ಅಡ ಇಟ್ಟು 5 ಲಕ್ಷ ತಗೊಂಡು ಆ ದುಡ್ಡನ್ನ ಅವ್ರಿಗೆ ಕೊಟ್ಟು ಕಳ್ಸಿದೀವಿ. ಕೃಷ್ಣನ್ ದಯೆಯಿಂದ ನಮ್ ಬಿಸ್ನೆಸ್ ಮತ್ತೆ ಪಿಕಪ್ ಆಗತ್ತೆ ಅಂತ ನನಗ್ ನಂಬಿಕೆ ಇದೆ. ನಮ್ ಬಿಸ್ನೆಸ್ ಅಲ್ಲಿ ದುಡ್ಡು ಸಂಪಾದನೆ ಮಾಡಿ ವನಜಾಕ್ಷಿ ಅತ್ತಿಗೆಗೆ ಬಡ್ಡಿ ಜೊತೆ ಆ ದುಡ್ಡು ಕೊಟ್ಟು ನಮ್ ತಾಳಿನ ಮತ್ತೆ ನಾವಿಬ್ರು ತಗೋತೀವಿ. ನೀವೇನ್ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಏನ್ ಕೃಷ್ಣ ಇದು? ಯಾಕೆ ನಿನ್ ಭಕ್ತೆಗೆ ಇಷ್ಟು ಕಷ್ಟ ಕೊಡ್ತಿದ್ಯಾ? ಕತ್ತಲ್ಲಿರೋ ತಾಳಿನೂ ತೆಗೆದು ಅಡ ಇಡಬೇಕಾದ ಪರಿಸ್ಥಿತಿನ ನಿನ್ ಭಕ್ತೆಗೆ ಯಾಕೆ ಕೊಡ್ತಾ ಇದೀಯಾ? ಇಷ್ಟು ಕಾಲ ನಿನ್ನ ಪೂಜಿಸಿದ್ದಕ್ಕೆ ಇದೇನಾ ನಿನ್ ಭಕ್ತೆ ಕೊಡೋವರ? ಏನೋ ಕಾರಣ ಇಲ್ದೆ ಕೃಷ್ಣ ಹೀಗ್ ಮಾಡಲ್ಲ ರೀ. ಕೃಷ್ಣನ್ ಲೀಲೆ ನಮ್ಗಷ್ಟು ಸುಲಭವಾಗಿ ಅರ್ಥ ಆಗಲ್ಲ. ನೋಡೋಣ ಏನಾಗುತ್ತೆ ಅಂತ. ಮೇಡಮ್, ಆ ಆ್ಯಪ್ ಡೆವಲಪರ್ಸ್ಗೆ 5 ಲಕ್ಷ ಕೊಟ್ಟರು ಅವರು. ಹೌದಾ? ಆ್ಯಪ್ ಡೆವಲಪರ್ಸ್ಗೆ 5 ಲಕ್ಷ ಕೊಟ್ಬಿಟ್ರ ಅವರು? ಹೌದು ಮೇಡಮ್, ಕೊಟ್ಟರು. ಬ್ಯಾಂಕಿಂದ ಅಖಿಲ್ ಡ್ರಾ ಮಾಡಿರೋ ದುಡ್ಡನ್ನ ಕಳ್ತನ ಆಗೋ ಹಾಗೆ ಮಾಡಿದ್ನಲ್ಲ ನಾನು. ಮತ್ತವರು 5 ಲಕ್ಷ ಹೇಗೆ ಕೊಟ್ರು? ಈಗ ಅವ್ರಿಗೆ 5 ಲಕ್ಷ ರೂಪಾಯಿ ಎಲ್ಲಿಂದ ಸಿಕ್ಕಿದ್ದು? ನಾನೇ 5 ಲಕ್ಷ ಕೊಟ್ಟಿದ್ದೀನಿ ಅಂತ ಗೊತ್ತಾದ್ರೆ ನನ್ನ ಮೇಲೆ ಕೋಪ ಬರುತ್ತೆ. ಈ ಮೇಡಮ್ಗೆ ನಿಜ ಹೇಳಬಾರ್ದು. ಕೇಳಿದ್ದು ನಿನ್ನೆ. ಅವ್ರಿಗೆ 5 ಲಕ್ಷ ಯಾರು ಕೊಟ್ಟಿದ್ದು? ಅಂದ್ರೆ ಮೇಡಮ್, ಅದು ಅವರು ಅತ್ತೆ ಸೊಸೆ ಇಬ್ರು ಸೇರಿ ಕತ್ತಲ್ಲಿರೋ ತಾಳಿ ಸರ, ಕೈಗೆ ಹಾಕಿರೋ ಬಳೆ ಎಲ್ಲೋ ಅಡ ಇಟ್ಟು 5 ಲಕ್ಷ ಸಾಲ ತಂದ್ರು ಮೇಡಮ್. ಹೌದಾ? ಇಬ್ರು ತಾಳಿ ಸರ ಅಡ ಇಟ್ಟು ಅತ್ತೆ ಸೊಸೆ ಇಬ್ರು ಒಗ್ಗಟ್ಟಾಗಿದ್ದು ಸಮಸ್ಯೆಯಿಂದ ಈಸಿಯಾಗಿ ಹೊರಗಡೆ ಬಂದ್ರು ಅಂತಾಯ್ತು. ಹೌದು ಮೇಡಮ್. ಹಾಗಾದ್ರೆ ಅವ್ರ ಒಗ್ಗಟ್ಟಿನ ಮೇಲೆ ಹೊಡ್ತಾ ಬೀಳ್ಬೇಕು. ಹೇಗೆ ಹೊಡ್ತಾ ಕೊಡ್ತೀರಿ ಮೇಡಮ್? ಜೊತೆಗಿರೋ ಆ ಅತ್ತೆ ಸೊಸೆ ದೂರ ಆಗ್ಬೇಕು. ಅದು ಅಷ್ಟು ಈಸಿ ಅಲ್ಲ ಮೇಡಮ್. ಅವರಿಬ್ರ ಮಧ್ಯ ಸಂಬಂಧ ತುಂಬಾ ಗಟ್ಟಿಯಾಗಿದೆ ಗೊತ್ತಾ? ಸೆಂಟಿಮೆಂಟ್ ಇಂದ ಹತ್ರ ಆಗಿರೋ ಅವ್ರನ್ನ ಅದೇ ಸೆಂಟಿಮೆಂಟ್ ಇಂದ ದೂರ ಮಾಡಬಹುದು. ಹೇಗೆ? ಆ ಮುದುಕ್ರು ಅಲ್ಲಿಗೆ ಬಂದ್ಮೇಲೆನೆ ಅಖಿಲ್ ಅವ್ರ ವ್ಯಾಪಾರ ನಾಶ ಆಗಿದ್ದು ಅನ್ನೋ ಸೆಂಟಿಮೆಂಟನ್ನ ಅಪ್ಲೈ ಮಾಡಿದ್ವಿ ಅನ್ಕೋ. ಆ ಮುದುಕ್ರು ಅವರಷ್ಟಕ್ಕವ್ರೆ ಗಂಟು ಮೂಟೆನ ತಗೊಂಡು ಆ ಮನೆಯಿಂದ ಹೊರಗಡೆ ಹೋಗ್ತಾರೆ. ಅಖಿಲ್ ಅವರಿಂದ ದೂರ ಹೊರಟೋಗ್ತಾರೆ. ಒಂಟಿ ಪಕ್ಷಿ ಹಾಗೆ, ದಿಕ್ಕಿಲ್ದಿರೋ ಹಕ್ಕಿ ಹಾಗೆ ಎಲ್ಲೆಲ್ಲೋ ತಿರುಗಿ ಯಾವತ್ತೋ ಎಲ್ಲೋ ನೆಲ ಸಮ ಆಗ್ತಾರೆ. ಹಾಗಾಗ್ಬೇಕು ಅಂದ್ರೆ ನೀನು ನಾನು ಹೇಳ್ದಾಗೆ ಮಾಡಬೇಕು. ಹೇಳಿ ಮೇಡಮ್, ಏನ್ ಮಾಡ್ಲಿ ನಾನು? ಏನ್ ಮಾಡಬೇಕು ಅಂದ್ರೆ ಹೇಗಿದೆ ನನ್ನ ಯೋಚನೆ? ಅದ್ಭುತವಾಗಿದೆ ಮೇಡಮ್. ನಿಮ್ ಯೋಚನೆ ತುಂಬಾ ಚೆನ್ನಾಗಿದೆ. ಸಮಯ ನೋಡಿ ನೀವು ಹೇಗೆ ಹೇಳಿದಿರೋ ಹಾಗೆ ಮಾಡ್ತೀನಿ. ಆಲ್ ದಿ ಬೆಸ್ಟ್. ಹುಷಾರು. ಥ್ಯಾಂಕ್ ಯು ಮೇಡಮ್.
ವಸಂತ, ಏನ್ರಿ? ಅಖಿಲ್ ಅವರೆಲ್ಲಿ? ಅವರು ಹೊರಗಡೆ ಹೋದವ್ರು ಇನ್ನೂ ಬರ್ಲಿಲ್ಲ. ಈಗ ಅಖಿಲ್ ಶ್ಯಾಮ ಇಬ್ರು ಮನೆಯಲ್ಲಿಲ್ಲ. ಇವ್ರ ಮೇಲೆ ಸೆಂಟಿಮೆಂಟ್ ಆಡೋದಕ್ಕೆ ಇದೇ ಕರೆಕ್ಟ್ ಟೈಮ್. ಏನದ್ಕೆ ನೀನ್ ಹೇಳೋದು? ಹೊಸ್ದಾಗಿ ಯಾರಾದ್ರೂ ಮನೆಗ್ ಬಂದ್ರೆ ಅವ್ರ ದರಿದ್ರ ಮನೆಗ್ ಹಿಡಿಯತ್ತಾ? ಹಾ, ಹೌದೌದು, ರಾಹು ಕಾಲಕ್ಕೆ ಮಗು ಹುಟ್ಟದಾಗೆ ಅಂತಾರೆ. ನಿಜ ಬಿಡು. ಆದ್ರೆ ಈಗ ಅಖಿಲ್ ಅವ್ರ ಮನೆಗೆ ಬಂದಿರೋದು ಮಗುನೂ ಅಲ್ಲ ಏನಲ್ಲ, ವಯಸ್ಸಾದವ್ರಲ್ವಾ. ಜೊತೆಗೆ ಬಂದಿರೋದು ಸ್ವತಃ ಅಖಿಲ್ಗೆ ತಂದೆ ತಾಯಿ, ಶ್ಯಾಮಗೆ ಅತ್ತೆ ಮಾವ ಆಗ್ಬೇಕು. ಏನು? ಆದ್ರೂ ಕೂಡ ಅವ್ರ ದರಿದ್ರ ಅಖಿಲ್ ಅವ್ರಿಗೆ ಬರತ್ತೆ ಅಂತೀಯಾ? ಹೌದೌದು, ಅಖಿಲ್ ಅವರು ಇಲ್ಲಿ ಬಂದಾಗ ಕೈಯಲ್ಲಿ ₹1 ಇರ್ಲಿಲ್ಲ. ನಾನ್ ಬದುಕೋದಕ್ ದಾರಿ ತೋರ್ಸಾದ್ಮೇಲೆ ₹4 ಸಂಪಾದನೆ ಮಾಡೋಕ್ ಶುರು ಮಾಡಿದ್ರು. ಆಮೇಲೆ ಅವ್ರ ಅದೃಷ್ಟ ಚೆನ್ನಾಗಿದ್ದು ಅದೇನೋ ಬೈಕ್ ರೈಡ್ ಕಂಪನಿ ಅಂತ ಇಟ್ರು. ಲಕ್ಷಗಟ್ಲೆ ಸಂಪಾದನೆ ಮಾಡಿದ್ರು. ಮತ್ತೆ ಆ ಬೈಕ್ ಕಂಪನಿಗೂ ಕೂಡ ಕೆಟ್ಟ ಹೆಸರು ಬರೋದು, ಸಂಪಾದನೆ ಮಾಡಿರೋ ದುಡ್ಡು ಕಳ್ತನ ಆಗೋದು. ಇದೆಲ್ಲದಕ್ಕೂ ಕಾರಣ ಕೂಡ ಅವರಿಬ್ರು ಇಲ್ಲಿರೋದೇ ಅಂತ್ಯಾ? ಏನೋ ಅದ್ಕೆ ನೀನ್ ಹಾಗೆ ಹೇಳ್ತಿದ್ರು ನನಗಂತೂ ನಂಬಕ್ಕೆ ಆಗ್ತಿಲ್ಲ. ಶ್ಯಾಮ ಅವ್ರ ಅತ್ತೆ ಮಾವ ಒಂದ್ ಕಾಲದಲ್ಲಿ ಚೆನ್ನಾಗ್ ಬದುಕ್ತವ್ರಂತೆ. ಬಿಸ್ನೆಸ್ ಅಲ್ಲಿ ಹೊಡ್ತಾ ಬಿದ್ದು ಮಗನ್ ಕಂಪನಿ ಸೇರಿದ್ರು ಪಾಪ. ಏನೇನೋ ಅವ್ರಿಗೆ ಹೀಗೆ ಏಟ್ ಬೀಳೋದಕ್ಕೆ ಕಾರಣ ಅವ್ರ ದರಿದ್ರವಾಗಿರೋ ಜಾತಕನೇ ಅಂತೀಯಾ? ಆ ದರಿದ್ರ ಜಾತಕದಿಂದ ಅಖಿಲ್ ಅವರು ಕೂಡ ಹೀಗಾಗ್ತಿದೆ ಅಂತ ಹೇಳ್ತಿದ್ಯಾ? ಇನ್ ಸ್ವಲ್ಪ ದಿನ ಅವ್ರ ಅಖಿಲ್ ಅವ್ರ ಮನೇಲೇ ಇದ್ರೆ ಅಖಿಲ್ ಅವರು ಬೇಡ್ಕೊಂಡು ತಿನ್ನೋ ಪರಿಸ್ಥಿತಿ ಬರುತ್ತೆ ಅಂತೀಯಾ? ಹಾ, ಛೆ ಅಂಥದ್ದೇನೋ ಆಗಲ್ಲ ಬಿಡು ಅದ್ಕೆ. ಹಾ ಹಾ ಹೌದೌದು, ಆಗ ವೆಂಕಟ್ರಾವ್ ಅವ್ರ ವಿಷಯದಲ್ಲೂ ನೀನು ಹೀಗೆ ಹೇಳಿದ್ದೆ. ನೀನು ಹೇಳ್ದ ಹಾಗೆ ಆಗಿತ್ತು ನೋಡು. ಅಂದ್ರೆ ಇವಾಗ ಶ್ಯಾಮ ಅವ್ರ ವಿಷಯದಲ್ಲೂ ಕೂಡ ನೀನ್ ಹೇಳ್ದಾಗೆ ಆಗತ್ತೆ ಅನ್ಸತ್ತೆ ಅಲ್ವಾ? ಏನ್ ಹೇಳ್ದೆ? ಈ ವಿಷಯನ ಶ್ಯಾಮಗೆ ಅಖಿಲ್ಗೆ ಹೇಳು ಅಂತಿದ್ಯಾ? ಹೇಳಿದ್ರೆ ಅವರೇ ಆ ಮುದುಕ್ರನ್ನ ಮನೆಯಿಂದ ಆಚೆ ಕಳಿಸ್ತಾರೆ ಅಂತೀಯಾ? ಹಾ, ಛೆ ನಾನ್ ಹಾಗೆ ಹೇಳಲ್ಲ ಅದಕ್ಕೆ, ಅಪ್ಪಿ ತಪ್ಪಿ ಕೂಡ ಹೇಳಲ್ಲ. ಒಂದ್ ವೇಳೆ ನಾನ್ ಹೇಳಿದ್ರು ಕೂಡ ಅಖಿಲ್ ಅವರು ಅಪ್ಪ ಅಮ್ಮನ ಮನೆಯಿಂದ ಕಳ್ಸಲ್ಲ ಅಲ್ವಾ? ಅಖಿಲ್ಗೆ ಅವ್ರ ಅಪ್ಪ ಅಮ್ಮ ಅಂದ್ರೆ ತುಂಬಾ ಪ್ರಾಣ. ಶ್ಯಾಮಗೆ ಅವ್ರ ಅತ್ತೆ ಮಾವ ಅಂದ್ರೆ ತುಂಬಾ ಗೌರವ. ಅವ್ರಿಗೆ ಎಷ್ಟು ಕಷ್ಟ ಬರುತ್ತೆ ಅಂತ ಗೊತ್ತಿದ್ರು ಕೂಡ ಅವರು ಆ ಮುದುಕ್ರನ್ನ ಅವ್ರ ಜೊತೆಗೆ ಇಟ್ಕೊಂಡಿರ್ತಾರೆ. ಆದ್ರೆ ಮನೆಯಿಂದ ಮಾತ್ರ ಖಂಡಿತವಾಗ್ಲೂ ಕಳ್ಸಲ್ಲ. ಕರೆಕ್ಟೇ ಅದ್ಗೆ, ನೀನ್ ಹೇಳಿದ್ದು ಕರೆಕ್ಟೇ. ಆ ವಯಸ್ಸಾದವ್ರೆ ಮಗ ಸೊಸೆಗಾಗ್ತಿರೋ ಕಷ್ಟ ನೋಡಿ ವಿಷಯ ಅರ್ಥ ಆಗಿ ತಮ್ಮ ದರಿದ್ರ ಮಕ್ಳಿಗೆ ತಾಗಿದ್ರೆ ಅನ್ನೋ ಯೋಚನೆ ಅದಾಗದೆ ಅವ್ರಿಗೆ ಬಂದು ಅವರಷ್ಟಕ್ಕವರು ಹೋಗ್ಬೇಕಷ್ಟೆ.
ಸರಿ ಅತ್ಗೆ, ನೋಡೋಣ ಏನಾಗತ್ತೋ ಏನೋ. ಸರಿ ಇಡ್ತೀನಿ ಅತ್ಗೆ. ಹಾ, ಕೇಳಿದ್ರೇನ್ರಿ? ವನಜಾಕ್ಷಿ ಮಾತುಗಳು ಕೇಳಿದ್ರ? ಅವ್ರ ಮಾತು ನಿಜ ಅನಿಸ್ತಿದೆ ವಸಂತ. ನಾವು ಬರೋಕ್ ಮುಂಚೆ ಅಖಿಲ್ ಮಾಡ್ತಿದ್ದ ಬಿಸ್ನೆಸ್ ಚೆನ್ನಾಗೇ ಇತ್ತು. ಅವ್ರ ಟೈಮ್ ಚೆನ್ನಾಗಿದ್ದು, ಕಡಿಮೆ ಟೈಮಲ್ಲೇ ಹೆಚ್ಚು ಹಣ, ಒಳ್ಳೆ ಹೆಸರು ಸಂಪಾದನೆ ಮಾಡ್ಕೊಂಡ್ರು. ನಮ್ ಟೈಮ್ ಚೆನ್ನಾಗಿಲ್ದೆ ಐಶ್ವರ್ಯನಿಂದ ಮೋಸ ಹೋಗಿ ಆಸ್ತಿ ಎಲ್ಲ ಕಳ್ಕೊಂಡ್ವಿ. ನಾವಿಲ್ಲಿಗೆ ಬಂದಿರೋದ್ರಿಂದ ನಮ್ಮ ಬ್ಯಾಡ್ ಟೈಮು ಅಖಿಲ್ ಅವ್ರಿಗೆ ಅಂಟ್ಕೊಂಡಿದೆ ಅನ್ಸ್ತಾ ಇದೆ. ಅದಕ್ಕೆ 4A ಬೈಕ್ ರೈಡ್ ಕಂಪನಿಗೆ ಅಷ್ಟು ಕೆಟ್ಟ ಹೆಸರು ಬಂದ್ಬಿಡ್ತು. ಬ್ಯಾಂಕ್ನಿಂದ ತರ್ತಿದ್ದ ಹಣನ ಕಳ್ಳರು ಹೊಡ್ಕೊಂಡು ಹೋಗ್ಬಿಟ್ರು. ಅವ್ರಿಗಿಷ್ಟೊಂದು ಕೆಟ್ಟದ್ದು ನಡೀತಿರ್ಬೇಕಾದ್ರೆ ನಾವಿಲ್ಲಿರೋದು ಕರೆಕ್ಟ್ ಅಲ್ಲ ಅನಿಸ್ತಿದೆ ವಸಂತ. ಹೌದು ರೀ, ಅವ್ರ ಜೀವನ ಸಂತೋಷವಾಗಿರ್ಬೇಕು ಅಂದ್ರೆ ನಮ್ ದರಿದ್ರ ಅವ್ರಿಗೆ ಸುತ್ಕೋಬಾರ್ದು. ಹೌದು ವಸಂತ, ಅವ್ರಿಗೆ ಒಳ್ಳೇದಾಗ್ಬೇಕು ಅಂದ್ರೆ ನಾವಿಲ್ಲಿರ್ಬಾರ್ದು. ನಾವ್ ಹೋಗ್ಬೇಕು ರೀ. ಆದಷ್ಟು ಬೇಗ ನಾವಿಲ್ಲಿಂದ ಹೊರಟೋಗ್ಬೇಕು. ಸರಿ ವಸಂತ, ನಾವು ನೆಂಟ್ರ ಮನೆಗೆ ಹೋಗ್ತೀವಿ ಅಂತ ಸುಳ್ಳು ಹೇಳಿ ಮೊದಲು ಇಲ್ಲಿಂದ ಹೊರಟು ಹೋಗೋಣ. ಆಮೇಲೆ ನಮ್ಮ ಜೀವನ ಏನು ಅಂತ ನಾವು ಯೋಚನೆ ಮಾಡೋಣ. ಹಾಗೆ ಆಗ್ಲಿ ರೀ. ಹಲೋ ಮೇಡಮ್. ಹೇಳು. ಎಲ್ಲ ನೀವ್ ಹೇಳ್ದಾಗೆ ಮಾಡ್ದೆ ಮೇಡಮ್. ಆ ಮುದುಕರು ಈ ಮನೆಯಿಂದ ಆಚೆ ಹೋಗೋದಕ್ಕೆ ತಯಾರಾಗಿದ್ದಾರೆ. ಗುಡ್, ವೆರಿ ಗುಡ್. ನಾಳೆ ನಿನ್ನ ಅಕೌಂಟ್ಗೆ ಅಮೌಂಟ್ ಹಾಕ್ತೀನಿ, ಹಬ್ಬ ಮಾಡ್ಕೋ. ಥ್ಯಾಂಕ್ ಯು ಮೇಡಮ್. ಸರಿ. ಎಸ್, ನನ್ನ ಜೊತೆನೆ ಆಟ ಆಡಿದ್ರೆ ಹೀಗೆ ಆಗೋದು ಮತ್ತೆ. ಎಲ್ಲಿಗೆ ಹೊರಟ್ರಿ ಇಬ್ರು? ಏನಿಲ್ಲಮ್ಮ, 4 ದಿನ ನೆಂಟ್ರ ಮನೆಗೆ ಹೋಗ್ಬರೋಣ ಅಂತ ಅನ್ಕೋತಿದೀವಿ. ನೆಂಟ್ರ ಮನೆಗ? ಹೌದಮ್ಮ, ಈ ಊರಲ್ಲೇ 4 ದಿನ ಹೋಗಿ ಬಂದ್ಬಿಡ್ತೀವಿ. ಇಂಥ ಪರಿಸ್ಥಿತಿಲಿ ನೆಂಟ್ರ ಮನೆಗೆ ಹೋಗೋದು ಅಷ್ಟು ಒಳ್ಳೇದಲ್ಲ ಅನ್ಸತ್ತತ್ತೆ. ನಮ್ಮ ಬಗ್ಗೆ ಟಿವಿಲಿ ಆ ಥರ ನ್ಯೂಸ್ ಬಂದ್ಮೇಲೆ ನೆಂಟ್ರು ಯಾರು ನಮ್ಮನ್ನ ಅಷ್ಟು ಗೌರವದಿಂದ ನೋಡಲ್ಲ. ಅವಮಾನನೇ ಆಗೋದು. ಛೆ, ಅವರು ಆ ರೀತಿ ನೋಡೋ ಜನ ಅಲ್ಲಮ್ಮ. ತುಂಬಾ ಒಳ್ಳೆಯವರು. ಯಾರತ್ತೆ ಅವರು? ಅದು ಅದು ಯಾರು ಅಂದ್ರೆ
ಅದೇನಮ್ಮ, ನಮ್ಮ ರಂಗಾರಾವ್ ಅವ್ರ ಮಗಳು ವಿಶಾಲಾಕ್ಷಿ ಇದ್ದಾಳಲ್ಲ, ಅವ್ರ ಮನೆಗೆ ಹೋಗ್ಬೇಕು ಅನ್ಕೊಂಡಿದೀವಿ. ಆ ವಿಶಾಲಾಕ್ಷಿ ಅಂದ್ರೆ ಉತ್ರಳ್ಳಿಯಲ್ಲಿದ್ದಾರಲ್ಲ ಅವರ? ಹಾ ಆ ವಿಶಾಲಾಕ್ಷಿನೇ ಅಮ್ಮ. ಹೋದ್ ವರ್ಷ ವರಲಕ್ಷ್ಮಿ ಹಬ್ಬಕ್ಕೆ ಅರ್ಶನ ಕುಂಕುಮಕ್ಕೆ ನಮ್ಮ ಮನೆಗೆ ಬಂದಿದ್ರಲ್ಲ, ನಿನಗೆ ನೆನ್ಪಿಲ್ವಾ? ಹಾ ಇದೆ, ನೆನ್ಪಿದೆ ಅತ್ತೆ. ವಿಶಾಲಾಕ್ಷಿ ಚಿಕ್ಕಮ್ಮ ನೆನ್ಪಿದ್ದಾರೆ. ಅವರೇ ಫೋನ್ ಮಾಡಿ 4 ದಿನ ನಮ್ಮ ಮನೇಲಿ ಇರಿವ್ರಂತೆ, ಬನ್ನಿ ಮನ್ಸಿಗೆ ಸ್ವಲ್ಪ ಸಮಾಧಾನ ಆಗತ್ತೆ ಅಂತ ಬಲವಂತ ಮಾಡಿ ಕರೆದಿದ್ದಾರೆ. ಹೌದಾ? ಯಾವಾಗ ಫೋನ್ ಮಾಡಿದ್ರತ್ತೆ? ನೆನ್ನೆನಮ್ಮ, ನೆನ್ನೆನೇ ಫೋನ್ ಮಾಡಿ ಹೇಳಿದ್ರು. ಎಲ್ಲಿಂದ ಫೋನ್ ಮಾಡಿದ್ರು? ಅಮೆರಿಕದಿಂದ ಫೋನ್ ಮಾಡಿದ್ರಾ? ಅಮೆರಿಕದಿಂದ ಯಾಕಮ್ಮ? ಅವ್ರಿರೋದು ಉತ್ರಳ್ಳಿ ಅಂತ ನಾ ಹೇಳಿದ್ನಲ್ಲಮ್ಮ. ಆದ್ರೆ ಅವ್ರು ಈಗ ಅಮೆರಿಕದಲ್ಲಿದ್ದಾರತ್ತೆ. ಸ್ವಲ್ಪ ತಿಂಗಳ ಹಿಂದೆ ವಿಶಾಲಾಕ್ಷಿ ಚಿಕ್ಕಮ್ಮ ನನಗ್ ಸಿಕ್ಕಿದ್ರು. ಅವ್ರ ಮಗಳು ಡೆಲಿವರಿಗೆ ಅಮೆರಿಕಾಗ್ ಹೋಗ್ತಿದ್ದೀನಿ, 6 ತಿಂಗಳ ತನಕ ಇಂಡಿಯಾಗ್ ಬರಲ್ಲ ಅಂದ್ರು. ಅವ್ರು ಅಮೆರಿಕಾಗ್ ಹೋಗಿರೋ ವಿಷಯ ಗೊತ್ತಿಲ್ದೆ ಅವ್ರ ಮನೆಗೆ ಹೋಗ್ತೀವಿ ಅಂತ ಸುಳ್ಳು ಹೇಳಿ ನೀವಿಲ್ಲಿಂದ ಹೋಗಕ್ ನೋಡ್ತಿದ್ದೀರಾ? ಯಾಕತ್ತೆ? ಯಾಕೆ ಇಲ್ಲಿಂದ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀರಾ? ಇಲ್ಲಿ ನಾವೇನಾದ್ರೂ ತಪ್ಪು ಮಾಡಿದ್ವಾ? ಮಾಡಿದ್ರೆ ಹೇಳಿ ಅತ್ತೆ, ಸರಿ ಮಾಡ್ಕೋತೀವಿ. ಅದನ್ ಬಿಟ್ಟು ದಯವಿಟ್ಟು ನಮ್ಮನ್ ಬಿಟ್ಟು ಹೋಗ್ಬೇಡಿ ಅತ್ತೆ. ಏನ್ ಮಮ್ಮಿ ಇದು? ನೀವಿಲ್ಲಿಂದ ಹೋಗೋದು ಅಂದ್ರೇನು? ಅಷ್ಟಕ್ಕೂ ಈ ತರ ಯೋಚನೆ ನಿಮ್ಗೆ ಯಾಕೆ ಬಂತು? ಅಷ್ಟಕ್ಕೂ ನೀವಿಬ್ರು ನಮ್ಮನ್ನ ಏನಕ್ಕೆ ಬಿಟ್ಟು ಹೋಗ್ಬೇಕು ಅಂದ್ಕೊಂಡ್ರಿ? ನಿಮ್ ಸಂತೋಷಕ್ಕೆ ಕಂದ. ನಮ್ ಸಂತೋಷಕ್ಕೋಸ್ಕರನಾ? ಹೌದು ವಕೀಲ್, ನಿಮ್ ಸಂತೋಷಕ್ಕೆ ನಾವ್ ಇಲ್ಲಿಂದ ಹೋಗ್ಬೇಕು ಅಂತಿರೋದು. ನಾವು ಬರೋಕ್ ಮುಂಚೆ ನೀವು ನೀಟಾಗಿ ಬೈಕ್ ರೈಡ್ ಕಂಪ್ನಿ ಇಟ್ಕೊಂಡು ಚೆನ್ನಾಗಿ ಬಿಸ್ನೆಸ್ ಮಾಡ್ತಾ ಸಂತೋಷವಾಗೇ ಇದ್ರಿ. ನಾವು ಬಂದ್ಮೇಲೆ ನಿಮ್ಗೆ ಇಷ್ಟೆಲ್ಲ ಕಷ್ಟಗಳು ಬಂದಿದ್ದು. ಬಂಗಾರದಂಗ್ ನಡೀತಿದ್ ನಿಮ್ ವ್ಯಾಪಾರಕ್ಕೆ ಈ ಗತಿ ಬಂದ್ಬಿಡ್ತು. ಸಾಲ ಹೊತ್ಕೊಂಡಿದ್ದೀರಾ. ಒಂದ್ ರೀತಿಲಿ ನಾವು ಶನಿ ತರ ನಿಮ್ಮನ್ನ ಆವರಿಸ್ಕೊಂಡಿದೀವಿ ಅನ್ಸ್ತಿದೆ. ಅದಕ್ಕೆ ಹೊರಟೋಗೋಣ ಅನ್ಕೊಂಡಿದೀವಿ. ಏನ್ ಡ್ಯಾಡಿ ಇದು? ಏನ್ ಮಾತಾಡ್ತಾ ಇದೀರಾ ನೀವು? ನಿಮ್ಮಿಂದ ನಮಗೆ ಕಷ್ಟ ಬರೋದಂದ್ರೆ ಏನು? ಯಾರಂದ್ರು ಹಾಗೆಲ್ಲ? ಯಾರೋ ಯಾಕಪ್ಪ ಹೇಳ್ತಾರೆ? ಅದೇ ನಿಜ ಅಲ್ವಾ? ಏನ್ ಮಮ್ಮಿ ನಿಜ? ಹ? ಯಾವ್ದು ನಿಜ? ಅದು ಸುಳ್ಳು, ಖಂಡಿತವಾಗ್ಲೂ ಸುಳ್ಳು. ನೀವು ಬಂದಿದ್ದು ನಮ್ಗೆ ಸಂತೋಷ ಬಿಟ್ರೆ, ನೀವು ಬಂದು ನಮ್ ಸಂತೋಷ ಏನು ಹಾಳಾಗಿಲ್ಲ.
ಹೌದತ್ತೆ, ಆದಿ ದಂಪತಿ ಹಾಗೆ ನೀವಿಬ್ರು ನಮ್ ಕಣ್ಮುಂದೆ ಇದ್ರೆ ತಾನೆ ನಮಗೂ ಸಂತೋಷ ಆಗೋದು. ಹೇಳಿ. ಇನ್ನು ಬಿಸ್ನೆಸ್ಗೆ ಸಂಬಂಧಪಟ್ಟು ಕಷ್ಟ ನಷ್ಟ ಎಲ್ಲ ಅದು ಬರ್ತಿರತ್ತೆ ಹೋಗ್ತಿರತ್ತೆ. ಅದಕ್ಕೆ ನೀವ್ ಹೇಗೆ ಕಾರಣ ಆಗ್ತೀರಾ?